ವಿಜಯನಗರ ಜಿಲ್ಲೆ ಹೊಸಪೇಟೆ ನಗರದ 100 ಹಾಸಿಗೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ಕರ್ನಾಟಕ ಮೆದುಳು ಆರೋಗ್ಯ ಉಪಕ್ರಮದ ಸಹಯೋಗದೊಂದಿಗೆ ವಿಶ್ವ ಮೆದುಳು ಆರೋಗ್ಯ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಆಯೋಜಿಸಲಾಗಿತ್ತು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ಪಿ ಲಿಂಗರಾಜು, ಮೆದುಳು ದೇಹದ ಎಲ್ಲಾ ಅಂಗಾಂಗಗಳಿಗೆ ನಿರ್ದೇಶನ ನೀಡುವ ಪ್ರಮುಖ ಭಾಗವಾಗಿದೆ. ಪಾರ್ಶ್ವವಾಯು ಹಾಗೂ ಮೆದುಳು ಜ್ವರದಂತಹ ಸಮಸ್ಯೆಗಳಿಂದ ಬಚಾವಾಗಲು ಪ್ರತಿಯೊಬ್ಬರೂ ಉತ್ತಮ ಜೀವನ ಶೈಲಿಯನ್ನು ಅಳವಡಿಸಿಕೊಳ್ಳಬೇಕು ಎಂದು ತಿಳಿಸಿದರು. ಇದೇ ವೇಳೆ ಮಾನಸಿಕ ಆರೋಗ್ಯ ಕಾರ್ಯಕ್ರಮ ಅಧಿಕಾರಿ ಡಾಕ್ಟರ್ ಕೆ ರಾಧಿಕಾ, ಫಿಸಿಷಿಯನ್ ಡಾಕ್ಟರ್ ಭರತ್ ಹಾಗೂ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಗಂಗಾಧರ ಮೇಟಿ ಮಾತನಾಡಿ, ಪಾರ್ಶ್ವವಾಯು ಸಂಭವಿಸಿದ ಮೊದಲ 4 ಗಂಟೆಗಳ ಒಳಗಾಗಿ ರೋಗಿಯನ್ನು ಆಸ್ಪತ್ರೆಗೆ ಕರೆತಂದರೆ ಲಭ್ಯವಿರುವ ಉಚಿತ ಇಂಜೆಕ್ಷನ್ ನೀಡಿ ಜೀವ ರಕ್ಷಿಸಬಹುದು ಎಂದು ಗೋಲ್ಡನ್ ಪೀರಿಯಡ್ ಮಹತ್ವವನ್ನು ವಿವರಿಸಿದರು. ಇದೇ ಸಂದರ್ಭದಲ್ಲಿ ನಿಮಾನ್ಸ್ ಸಹಯೋಗದಲ್ಲಿ ನೀಡಲಾದ ಫಿಸಿಯೋಥೆರಪಿ ಉಪಕರಣಗಳನ್ನು ಉದ್ಘಾಟಿಸಲಾಯಿತು. ಜಿಲ್ಲಾಸ್ಪತ್ರೆ ಆಗಿಲ್ಲ ಅನ್ಸುತ್ತೆ, ಅಪ್ಗ್ರೇಡ್ ಆಗಿಲ್ಲ. ಬಟ್ ಡಿಸ್ಟ್ರಿಕ್ಟ್ ಆಗಿರೋದ್ರಿಂದ ಇಲ್ಲಿ ಕವಿ ಪ್ರೋಗ್ರಾಮ್ ಅಲ್ಲಿ ಕರ್ನಾಟಕ ಬ್ರೈನ್ ಹೆಲ್ತ್ ಇನಿಷಿಯೇಟಿವ್ ಅಂತ ಹೇಳಿ ಯಾವುದೇ ಆಗಲಿ ಒಬ್ಬ ಮನುಷ್ಯ ಆರೋಗ್ಯವಾಗಿರ್ಬೇಕಂತಂದ್ರೆ ದೇಹದಲ್ಲಿ ಇರ್ತಕ್ಕಂಥ ಎಲ್ಲ ಅಂಗಾಂಗಗಳು ಆರೋಗ್ಯವಾಗಿರ್ಬೇಕು. ಸೊ ಹಾಗೆ ಮೆದುಳು ಒಂದು ಬಹುಮುಖ್ಯ ಅಂಗ. ಸೊ ಏನಾಗುತ್ತೆ, ಏನಾದ್ರು ಮಾಡಬೇಕು, ನಿರ್ದೇಶನ ಕೊಡಬೇಕು ಅಂತಂದ್ರೆ ಮೆದುಳಿನ ಕೆಲಸ ಬಹಳ ಇದೆ. ಸೊ ದೇಹದಲ್ಲಿ ಇರ್ತಕ್ಕಂಥ ಅತಿ ದೊಡ್ಡ ಎರಡು ಅಂದ್ರೆ ತೂಕದಲ್ಲಿ ಮೆದುಳು ದೊಡ್ಡದಿರುತ್ತೆ. ಈಗ ನೋಡಿದಾಗ ಹುಟ್ಟಿದಾಗ ಮಗು ಎಲ್ಲರಿಗೂ ಗೊತ್ತಿರುತ್ತೆ. ಹುಟ್ಟಿದ ತಕ್ಷಣ ಮಗು ಯಾರು ಗೊತ್ತಿಡಿಯುತ್ತ ಅದು ಹೆರಿಗೆ ಆದ ತಕ್ಷಣ ಹುಟ್ಟುತ್ತಲ್ಲ ಮಗು, ಅದು ಏನಿಲ್ಲ, ನಮ್ಮ ಅಮ್ಮ ಅಂದ್ರಿಲ್ಲ, ನಮ್ಮ ಅಪ್ಪ ಅಂದ್ರಿಲ್ಲ, ಏನಿಲ್ಲ. ಹಂಗೆ ಈ ಮೆದುಳಿನ ಕೆಲಸ ಪ್ರಾರಂಭ ದಿನ ಸ್ಟಾರ್ಟ್ ಆಗ್ತದೆ. ಇವ್ರು ಹೇಳಿದ್ರೆ 60 ವರ್ಷ ಆದ್ಮೇಲೆ ಮೆದುಳಿನ ಕೆಲಸ ಕಡಿಮೆ ಆಗ್ತದೆ. ಯಾವುದೇ ಒಂದು ವಸ್ತುವಿಗೆ ಏನಾಗಿದೆಯಲ್ಲ ಸೌಕಲ್ ಅನ್ನೋದು ಬದಲೇ ಬರುತ್ತೆ. ಸೊ ಅದು ಆರಂಭದಲ್ಲಿ ಬೆಳವಣಿಗೆ ಹೊಂದಿದ್ಮೇಲೆ ವಯಸ್ಸಾದ್ಮೇಲೆ ಸೌಕಲ್ ಬರ್ತಕ್ಕಂಥದ್ದು. ಅದೇ ರೀತಿ ಮೆದುಳಿನಲ್ಲಿ ಆಗ್ತಕ್ಕಂಥದ್ದು ಮೆದುಳಿನ ಜೀವಕೋಶಗಳು ಅವೆರಡು ಇದು ನಾರ್ಮಲ್ ಇದೆ ಹುಟ್ಟಿದಾಗ ಮತ್ತೆ ವಯಸ್ಸಾದಾಗ. ಅದ್ರ ಮಧ್ಯದಲ್ಲಿ ಈ ಮೆದುಳಿಗೆ ಏನಾದ್ರೂ ತೊಂದರೆಗಳು ಬಂದಾಗ ಇದನ್ನು ಕೇಳಿದ್ರಿ, ಅತಿ ಚಿಕ್ಕ ವಯಸ್ಸಲ್ಲೇ ಬರ್ತಕ್ಕಂಥ ಪಾರ್ಶ್ವಗಳಿರ್ಬೋದು, ಇಲ್ಲ ಫಿಕ್ಸ್ ಇರ್ಬೋದು, ಇಲ್ಲ ಅಂತಂದ್ರೆ ಮೆದುಳು ಜ್ವರದ ನಂತರ ಬರ್ತಕ್ಕಂತಹ ತೊಂದರೆಗಳಿರ್ಬೋದು. ಅವೇನೇ ತೊಂದರೆ ಇರಲಿ ಮೆದುಳಿಗೆ ಸಂಬಂಧಪಟ್ಟಂತವನ್ನ ಇಲ್ಲಿ ಚಿಕಿತ್ಸೆ ಕೊಡೋದು. ಈಗಾಗಲೇ ಶನಿ ಕಾರ್ಯಕ್ರಮ ನಿಮಗೆ ಗೊತ್ತಿರ್ಬೋದು, ಪುನೀತ್ ರಾಜಕುಮಾರ್ ಕಾರ್ಯಕ್ರಮ ಹೆಸರಿನಡಿಯಲ್ಲಿ ಒಂದು ಹೃದಯಘಾತ ಚಿಕಿತ್ಸೆಗಳನ್ನು ಕೊಡ್ತಿದ್ದೇವೆ. ಅದೇ ರೀತಿಯಲ್ಲಿ ಈ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡಿದ್ದಾರೆ. ಸೊ ಇದಕ್ಕೆ ಇವತ್ತಿನ ವಿಚಾರದಲ್ಲಿ ನಾವು ಮಾಡೋದು ಮೊದಲನೇದಾಗಿ ನಾನು ಏನ್ ಹೇಳ್ಬೇಕಂತ ಅನ್ಕೊಂಡ್ರೆ, ಮೆದುಳು ಅಂದ ತಕ್ಷಣ ನಿಮ್ಗೆ ಏನ್ ಬರುತ್ತೆ, ವಿಚಾರಗಳು ಬರುತ್ತೆ. ಮಾಡೋ ಕೆಲಸದ ಬಗ್ಗೆ ಅರಿವು ಮೂಡಿಸೋದು, ನಾನು ಏನ್ ಮಾಡ್ಬೇಕು, ಏನ್ ಮಾಡ್ತಾ ಇದ್ದೀನಿ ಅನ್ನೋದೆಲ್ಲ ನಮ್ಗೆಲ್ಲ ಪ್ರಜ್ಞೆ ಬರೋದೇ ಇಲ್ಲ ಮೆದುಳು ಕಡೆಯಿಂದ. ನಮ್ಮ ಮೆದುಳು ಎಷ್ಟು ಚೆನ್ನಾಗಿ ಕೆಲಸ ಮಾಡುತ್ತೋ ನಮ್ಮ ಆರೋಗ್ಯ ಪೂರ ದೇಹ ಎಲ್ಲ ಚೆನ್ನಾಗಿರುತ್ತೆ. ಸೊ ಇವತ್ತಿನ ದಿನಾಚರಣೆಗಳಲ್ಲಿ ನಾವು ದಿನಗಳಲ್ಲಿ ಮೆದುಳು ಸಂಬಂಧಪಟ್ಟ ಸಮಸ್ಯೆಗಳಲ್ಲಿ ಮೊದಲನೇದಾಗಿ ನೋಡ್ತಾ ಇರೋದೇ ಬಹು ಮುಖ್ಯವಾಗಿ ಪಾರ್ಶ್ವವಾಯು, ಸ್ಟ್ರೋಕ್ ಅಂತ ಹೇಳಿ ಕರಿತೀವಿ. ಬಹಳಷ್ಟು ಪ್ರಮಾಣದಲ್ಲಿ ನಾವು ಇದನ್ನ ನೋಡ್ತಾ ಇರ್ತೀವಿ. ನಾವು ಓದ್ತಿದ್ದಾಗೆಲ್ಲ ನಾವೇಳ್ತಿದ್ವಿ ವಯಸ್ಸಾದವರಿಗೆ ಬರ್ತಾ ಇತ್ತು, 60 ವಯಸ್ಸು 70 ವಯಸ್ಸಾದವರಿಗೆ ಬರ್ತಾ ಇತ್ತು ಮೆದುಳು ಪಾರ್ಶ್ವವಾಯು ಹೊಡ್ತಾ ಇತ್ತು ಅಂತ ಹೇಳಿ. ಬಟ್ ಇತ್ತೀಚಿನ ದಿನಗಳಲ್ಲಿ ಚಿಕ್ಕ ಮಕ್ಕಳಲ್ಲಿ ಚಿಕ್ಕ ವಯಸ್ಸಲ್ಲಿ ಕೂಡ ಬರ್ತಾ ಇದೆ. ಇತ್ತೀಚೆಗೆ ನಾವು 25 ವರ್ಷದಲ್ಲಿ ಕೂಡ ನೋಡಿದೀವಿ. ಯಾಕೆ ಇಷ್ಟು ಸಮಸ್ಯೆ ಬರ್ತಿದೆ, ಯಾಕೆ ಪಾರ್ಶ್ವವಾಯು ಇಷ್ಟು ತೊಂದರೆ ಇದೆ ಅಂತಂದ್ರೆ, ಒಂದು ವಯಸ್ಸು, ಎರಡನೇದು ಶುಗರು, BP, ಕೆಲಸದಲ್ಲಿ ಒತ್ತಡ, ಆಮೇಲೆ ಸೇವನೆಗಳು, ಸ್ಮೋಕಿಂಗ್ ಆಗ್ಲಿ ಡ್ರಿಂಕ್ ಮಾಡೋದಾಗ್ಲಿ ಒಂದು ಸಮಸ್ಯೆ. ಇದರಿಂದ ಬಹು ಕಾಮನ್ ಆಗಿ ನಮ್ಗೆ ಪಾರ್ಶ್ವವಾಯು ನೋಡ್ತಾ ಇದ್ದೇವೆ. ಯಾಕೆ ನಮ್ಗೆ ಅದು ಬಹಳ ಮುಖ್ಯ ಅಂತಂದ್ರೆ, ಒಬ್ಬರಿಗೆ ಒಂದು ಮನೆಯಲ್ಲಿ ಪಾರ್ಶ್ವವಾಯು ಹೊಡೆದಿದೆ ಅಂತ ಅಂದ್ರೆ ಅವ್ರಿಗೆ ಕೈ ಕಾಲು ಬಿದ್ದು ಹೋಯ್ತು ಅಂತಂದ್ರೆ ತಮ್ಮ ರೆಗ್ಯುಲರ್ ಕರ್ತವ್ಯಗಳು ಅವರಾಗೆ ಮಾಡ್ಕೊಳ್ಳೋಕೆ ಆಗೋದಿಲ್ಲ. ಫ್ಯಾಮಿಲಿಗೆ ಒಂದು ಬರ್ಡನ್ ಆಗುತ್ತೆ, ಫೈನಾನ್ಷಿಯಲ್ ಬರ್ಡನ್ ಆಗುತ್ತೆ, ಎಲ್ಲಾ ರೀತಿಯ ತೊಂದರೆ. ಇವತ್ತು ಮೆದುಳು ಹಾಗೂ ಮೆದುಳಿನ ಸಂಬಂಧಿತ ಕಾಯಿಲೆಗಳ ಬಗ್ಗೆ ಭರತ್ ಅವರು ಸವಿವರಾಗಿ ಹೇಳಿದ್ರು. ಅವರು 4-4.5 ಗಂಟೆ ಒಳಗಡೆನೆ ನಮ್ಮ ವೈದ್ಯರನ್ನು ಸಂಪರ್ಕಿಸಿದ್ರೆ, ಯಾಕೆ ಆ 4.5 ಗಂಟೆ ಅಂದ್ರೆ ನಮ್ಮ ಮೆದುಳಿನಲ್ಲಿರುವ ಕೋಶಗಳು ಒಂದು ಯಾವ್ದಾದ್ರು ಆಕ್ಸಿಜನ್ ಕೊರತೆ ಅಥವಾ ನ್ಯೂಟ್ರಿಯೆಂಟ್ ಕೊರತೆಯಿಂದ ಬದುಕಿರಕ್ಕೆ ಕೇವಲ 4 ತಾಸು ಮಾತ್ರ ಬದುಕಿರಕ್ ಸಾಧ್ಯ. ಒಂದು ಸಾರಿ ಆ ಕೋಶಗಳು ಡೆತ್ ಆಯ್ತಂದ್ರೆ ಮರುಜೀವ ಪಡೆಯುವಂತಾಗಿಲ್ಲ. ನಮ್ಮ ಉಗುರುಗಳು ಕಟ್ ಮಾಡಿದಾಗ ಮತ್ತೆ ಹೆಂಗ್ ಬೆಳಕುವಂತ ಆ ತರ ಶಕ್ತಿ ನಮ್ಮ ಮೆದುಳುಗಳಿಗೆ ಇರೋದಿಲ್ಲ. ಕಾರಣ ಈ 4.5 ತಾಸು ಒಳಗಡೆ ನಾವು ಅದನ್ನ ರಕ್ತ ಚಲನೆ ಅಥವಾ ಇದು ಆಕ್ಸಿಜನ್ ನ್ಯೂಟ್ರಿಯೆಂಟ್ ಸಪ್ಲೈ ಮಾಡಿದಾಗ ಆ ಮೆದುಳುಗಳು ರಿಕವರಿ ಆಗೋ ಚಾನ್ಸಸ್
ಹೆಚ್ಚಿನ ಪ್ರಮಾಣದಲ್ಲಿ ಇರ್ತದೆ. ಅದಕ್ಕೆ ಆ 4 ಗಂಟೆಗಳನ್ನ ಗೋಲ್ಡನ್ ಅವರ್ ಎಂದು ನಾವು ಗುರುತಿಸ್ತೇವೆ. ಅದೇ ರೀತಿ ನಮ್ಮ ಮಾನಸಿಕ ಕಾಯಿಲೆಗಳು ಕೂಡ ಅದ್ರ ನಮ್ಮಲ್ಲೇ ಎಷ್ಟೋ ಜನರು ಅದು ಹುಚ್ಚು ಕಾಯಿಲೆ ಅಂತಂದು ದೂರ ಇಟ್ಟಿರ್ತಾರೆ. ಬಟ್ ಆ ಹುಚ್ಚು ಕಾಯಿಲೆಗಳನ್ನ ಮದ್ದು ಅಥವಾ ಮಾತ್ರೆಗಳಿಂದ ಗುಣಪಡಿಸೋ ಸಾಧ್ಯತೆಗಳು ಕೆಲವು ಕಾಯಿಲೆಗಳಿವೆ. ಮಾನಸಿಕ ಕಾಯಿಲೆಗಳಲ್ಲಿ ಫಾರ್ ಎಕ್ಸಾಂಪಲ್ ಡಿಪ್ರೆಷನ್, OCD ಇಂಥ ಮಾನಸಿಕ ಕಾಯಿಲೆಗಳನ್ನ ಔಷಧದ ಮೂಲಕ ಗುಣಪಡಿಸಬಹುದು. ಇವರು ಮಾನಸಿಕ ಸರಿ ಇಲ್ಲ. ವಿಶ್ವ ಮೆದುಳು ಆರೋಗ್ಯದ ಬಗ್ಗೆ ದಿನಾಚರಣೆ ಅಂತ ಮಾಡ್ತಾ ಇದ್ದೀವಿ. ಯಾಕಪ್ಪ ಇದಕ್ಕೊಂದು ಹೊಸ ಯಾಕೆ ಅಂದ್ರೆ ಅದ್ರ ಬಗ್ಗೆ ಅರಿವು ಮೂಡಿಸ್ಬೇಕು, ಅದ್ರ ಬಗ್ಗೆ ತಿಳಿಸಿ ಹೇಳಬೇಕು ಜನರಿಗೆ ಅಂತ ಹೇಳ್ತಾ ಇದ್ದೀವಿ. ಇತ್ತೀಚೆಗೆ ನಮಗೆಲ್ಲ ಗೊತ್ತಿದೆ ಇದು ಎಸ್ಪೆಷಲ್ ಅಥವಾ ನರ ವೈಜ್ಞಾನಿಕ ರೋಗಗಳ ಬಗ್ಗೆ ಜನರಿಗೆ ಅರಿವು ಮೂಡಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ಈ ಪ್ರೋಗ್ರಾಮ್ ಮಾಡ್ತಾ ಇದೀವಿ, ಈ ಕಾರ್ಯಕ್ರಮವನ್ನು. ಸೊ ನಮಗೆಲ್ಲ ಗೊತ್ತಿದೆ ಹೌದಾ, ಇತ್ತೀಚಿನ ಕಾಲದಲ್ಲಿ ಎಲ್ಲರಿಗೂ ಪ್ರತಿಯೊಬ್ಬರಿಗೂ, ಈಗ ಹಳ್ಳಿ ಜನ ಇಲ್ಲಿ ಸಿಟಿಯಲ್ಲಿ ಇರೋರಲ್ಲ ಎಲ್ಲರಿಗೂ ಶುಗರು ಮತ್ತಿನ್ನೇನು ಹೌದಾ, ಈಗೆಲ್ಲರಿಗೂ ಇದೇ ತರ ಇದೆ. ಇದರಿಂದಾಗಿ ಆಗ ಮೆದುಳು ಮೇಲೆ ಆಗ ದುಷ್ಪರಿಣಾಮಗಳು ಏನು ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಕೊಡೋಣ. ನಾವು ಮುಖ್ಯವಾಗಿ ನಿಮ್ಗೆಲ್ಲ ಗೊತ್ತಿದೆ ಮೆದುಳು ಒಂದು ಇಂಪಾರ್ಟೆಂಟ್ ಅಂಗ, ಸ್ಪೆಷಲ್ ಅಂಗ ಅಂತ ಹೇಳಿ ಹೇಳ್ತೀವಿ. ಅದು ಏನು, ಅದು ಎಲ್ಲ ಅಂಗಗಳನ್ನ ಕಂಟ್ರೋಲ್ ಮಾಡುತ್ತೆ. ಏನಾಗಿದೆ ಅಥವಾ ಹಾರ್ಟ್ ಬೀಟ್ ಅಂತೀವಿ, ಎದೆ ಬಡಿತ ಅಥವಾ ಉಸಿರಾಡೋದು ಅಥವಾ ಹಾರ್ಮೋನ್ಸ್ ಅಂತ ಮಾಡಿದ್ರೆ ಕಂಟ್ರೋಲ್ ಮಾಡುತ್ತೆ. ಅದೇನು ಬಯಾಲಜಿಕಲ್ ಕಂಪ್ಯೂಟರ್ ಅಂತ ಹೇಳಿ ಹೇಳ್ತೀವಿ ನಾವು. ಕಂಪ್ಯೂಟರ್ ಈ ತರ ನೋಡಿ, ಈಗ ಕಂಪ್ಯೂಟರ್ ಹೇಳ್ಬಿಟ್ಟು ಡಾಟಾ ಎಲ್ಲ ತಗೊಂಡು ಅದನ್ನ ಪ್ರಾಸೆಸ್ ಮಾಡ್ತಾರ, ಅದೇ ತರ ನಮ್ಮ ಮೆದುಳು ಅದರ ಕೆಲಸ ಮಾಡುತ್ತೆ. ಬಯಾಲಜಿಕಲ್ ಕಂಪ್ಯೂಟರ್ ಅಂತ ಹೇಳ್ತೀವಿ. ಸೊ ಏನಾಗುತ್ತೆ, ಪಂಚೇಂದ್ರಿಯಗಳು, ನಾವೇನು ಮಾತಾಡ್ತೀವಿ, ನಾವೇನ್ ನೋಡ್ತೀವಿ, ನಾವೇನ್ ಹೋಗ್ತೀವಿ, ನಾವ್ ಏನ್ ಕೇಳಿಸ್ಕೊಳ್ತೀವಿ, ಇವನ್ನೆಲ್ಲ ನಾವು ಅದನ್ನ ಗ್ರಹಿಸ್ಕೊಳ್ತೇವೆ. ಅದನ್ನ ಗ್ರಹಿಸ್ಕೊಂಡು ಏನ್ ಮಾಡುತ್ತೆ, ಅದು ತಿರ್ಗಾ ಯಾವ ತರ ನಾವು ಆಕ್ಷನ್ ತಗೊಂತೀವಿ ಏನು ಅಂತ ಹೇಳ್ಬಿಟ್ಟು ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಇದು ಇಂಪಾರ್ಟೆಂಟ್ ಆಗಿ ಏನಾಗುತ್ತೆ, ಮೆದುಳು ನಿಖರ ಸುದ್ದಿಗಾಗಿ ನೋಡ್ತಾ ಇರಿ ವಾಯ್ಸ್ ಆಫ್ ವಿಜಯನಗರ.